ಫಿರ್ದೋಷಿ, ಉಪ್ಪಿ, ಮೊಹಮ್ಮದ್ ಲಾಹೋರಿ, ಶಹಜಾನನ ಕಾಲದ ಪ್ರಸಿದ್ಧವಾದ ಇತಿಹಾಸಕಾರ ಯಾರು? ಶಹಜಾನನ ಕಾಲದ ಪ್ರಸಿದ್ಧವಾದ ಇತಿಹಾಸಕಾರ ಯಾರು? ಶಹಜಾನನ ಕಾಲದ ಪ್ರಸಿದ್ಧವಾದ ಇತಿಹಾಸಕಾರ ಯಾರಂದ್ರ ಮೊಹಮ್ಮದ್ ಲಾಹೋರಿ ನೋಡ್ರಿ. ಮೊಹಮ್ಮದ್ ಲಾಹೋರಿ ಯಾರ ಕಾಲದ ಪ್ರಸಿದ್ಧವಾದ ಇತಿಹಾಸಕಾರ ಅಂತಂದ್ರೆ ಅದು ಶಹಜಾನನ ಕಾಲದ ಪ್ರಸಿದ್ಧವಾದ ಇತಿಹಾಸಕಾರ. ಯಾರನ್ನ ಫಾದರ್ ಆಫ್ ಇಂಡಾಲಜಿ ಅಂತ ಕರೀತಾರೆ? ಯಾರನ್ನ ಫಾದರ್ ಆಫ್ ಇಂಡಾಲಜಿ ಎನ್ನುವರು? ಯಾರನ್ನ ಫಾದರ್ ಆಫ್ ಇಂಡಾಲಜಿ ಎನ್ನುವರಂದ್ರೆ ಅಲ್ ಬೇರೂನಿ ನೋಡಿ. ಅಲ್ ಬೇರೂನಿಯನ್ನ ಭಾರತ ದೇಶದಲ್ಲಿ ಈತನನ್ನ ಫಾದರ್ ಆಫ್ ಇಂಡಾಲಜಿ ಅಂತ ಹೇಳಿ ಕರೀತಾರೆ. ಅಲ್ ಬೇರೂನಿ. ಗಜನಿ ತಾನು ಬರುವಾಗ ಒತ್ತಾಯ ಪೂರ್ವಕವಾಗಿ ಯಾವ ಕವಿಯನ್ನು ಕರೆದುಕೊಂಡು ಬಂದನು? ಗಜನಿ ಭಾರತಕ್ಕೆ ಬರುವಾಗ ಯಾರನ್ನು ಒತ್ತಾಯ ಪೂರ್ವಕವಾಗಿ ಭಾರತಕ್ಕೆ ಕರೆದುಕೊಂಡು ಬಂದನು? ಅಲ್ ಬೇರೂನಿ ನೋಡಿ. ಅಲ್ ಬೇರೂನಿ ರೈಟ್ ಆನ್ಸರ್. ಯಾವ ಕವಿಯನ್ನ ಪೂರ್ವದ ಹೋಮರ್ ಎನ್ನುವರು? ಯಾವ ಕವಿಯನ್ನ ಪೂರ್ವದ ಹೋಮರ್ ಎನ್ನುವರು? ಫಿರ್ದೋಷಿ ನೋಡಿ. ಈತ ಬರೆದ ಪ್ರಸಿದ್ಧವಾದ ಕೃತಿ ಯಾವುದಂದ್ರ ಶಹನಾಮ ಎಂಬ ಗ್ರಂಥವನ್ನು ಬರೀತಾನೆ ಫಿರ್ದೋಷಿ. ಈತನನ್ನ ಪೂರ್ವದ ಹೋಮರ್ ಅಂತ ಹೇಳಿ ಕರೀತಾರೆ. ಹುಮಾಯೂನ್, ಅಕ್ಬರ್, ಜಹಾಂಗೀರ್, ಔರಂಗಜೇಬ್. ಯಾವ ಮೊಘಲ ಅರಸನನ್ನ ಜಿಂದಾಫೀರ್ ಎಂದು ಕರೆಯುತ್ತಿದ್ದರು? ಯಾವ ಮೊಘಲ ಅರಸನನ್ನ ಜಿಂದಾಫೀರ್ ಎಂದು ಕರೆಯುತ್ತಿದ್ದರು? ಸರಿಯಾದಂತ ಉತ್ತರ ಔರಂಗಜೇಬ್ ನೋಡಿ. ಔರಂಗಜೇಬನನ್ನು ಏನಂತ ಹೇಳಿದ್ರಂದ್ರ ಜಿಂದಾಫೀರ್ ಜಿಂದಾಫೀರ್ ಅಂತ ಹೇಳಿ ಕರೀತಿದ್ರು. ಆಲಂಗೀರ್ ಎಂಬ ಬಿರುದಿನೊಂದಿಗೆ ಅಧಿಕಾರಕ್ಕೆ ಬಂದಂತ ಅರಸ ಯಾರು? ಆಲಂಗೀರ್ ಎಂಬ ಬಿರುದಿನೊಂದಿಗೆ ಅಧಿಕಾರಕ್ಕೆ ಬಂದ ಅರಸ ಯಾರು? ಔರಂಗಜೇಬ್ ರೈಟ್ ಆನ್ಸರ್ ನೋಡಿ. ಆಲಂಗೀರ್ ಅನ್ನುವಂತ ಹೆಸರಿನೊಂದಿಗೆ ಅಧಿಕಾರಕ್ಕೆ ಬಂದ ಅರಸ ಯಾರಂದ್ರ ಔರಂಗಜೇಬ್. ಮಧ್ಯಯುಗನ ಕಾಲದ ಇತಿಹಾಸದಲ್ಲಿ 2 ಬಾರಿ ಸಿಂಹಾಸನವನ್ನು ಏರಿದ ಅರಸ ಯಾರು? ಮಧ್ಯಯುಗನ ಇತಿಹಾಸದಲ್ಲಿ 2 ಬಾರಿ ಸಿಂಹಾಸನವನ್ನು ಏರಿದ ಅರಸ ಯಾರಂದ್ರ ಹುಮಾಯೂನ್ ನೋಡಿ. 2 ಬಾರಿ ಸಿಂಹಾಸನವನ್ನು ಏರಿದಂತ ಅರಸ ಹುಮಾಯೂನ್. ಬಿಲ್ಗ್ರಾಮ್ ಕಾಳಗ ಈ ಕೆಳಗಿನ ಯಾವ ವ್ಯಕ್ತಿಗೆ ಸಂಬಂಧಪಟ್ಟಿದೆ? ಬಿಲ್ಗ್ರಾಮ್ ಕಾಳಗ. ಬಿಲ್ಗ್ರಾಮ್ ಕಾಳಗ. ಬಿಲ್ಗ್ರಾಮ್ ಕಾಳಗ ಈ ಕೆಳಗಿನ ಯಾವ ವ್ಯಕ್ತಿಗೆ ಸಂಬಂಧಪಟ್ಟಿದೆ ಅಂದ್ರೆ ಸರಿಯಾದಂತ ಉತ್ತರ ಹುಮಾಯೂನ್ಗೆ ಸಂಬಂಧಪಟ್ಟಿದೆ ನೋಡಿ. ಹುಮಾಯೂನ್.
ಬಿಲ್ಗ್ರಾಮ್ ಕಾಗೆ ಯಾರ ವಿರುದ್ಧ ಸೋಲ್ತಾನ ಹುಮಾಯೂನ್ ಅಂತಂದ್ರೆ ಈ ಶೇರ್ ಶಾ ಸೂರಿ ವಿರುದ್ಧ ಸೋಲ್ತಾನ. ಹೌದಲ್ಲೋ? ಸಾಮ್ರಾಜ್ಯವನ್ನು ಬಿಟ್ಟು ಓಡಿ ಹೋಗ್ತಾನೆ ನೋಡಿ, ಸಿಂಧ್ ಮರುಭೂಮಿಗೆ ಓಡಿ ಹೋಗ್ತಾನೆ. ಸಿಂಧ್ ಮರುಭೂಮಿಯಲ್ಲಿ ವೀರಸಾಲಿನ ಮನೆಯಲ್ಲಿ ಯಾರಿಗೆ ಜನ್ಮ ಕೊಟ್ಟ ಅಂದ್ರೆ ಅಕ್ಬರ್ಗೆ ಜನ್ಮ ಕೊಡ್ತಾನೆ. ಹುಮಾಯೂನನ ಹೆಂಡತಿಯ ಹೆಸರು ಯಾರಂದ್ರೆ ಅಮಿನಾ ಬಾನು ಬೇಗಂ. ಅಮಿನಾ ಬಾನು ಬೇಗಂ. ಕಬತ್ತರ್ ಮಹಲ್ ಎಂಬ ಕಟ್ಟಡವನ್ನು ಕಟ್ಟಿಸಿದಂತ ದೊರೆ ಯಾರು? ಕಬತ್ತರ್ ಮಹಲ್ ಎಂಬ ಕಟ್ಟಡವನ್ನ ಕಟ್ಟಿಸಿದ ದೊರೆ ಯಾರು? ಕಬತ್ತರ್ ಮಹಲ್ ಎಂಬ ಕಟ್ಟಡವನ್ನು ಕಟ್ಟಿಸಿದವರು ಯಾರಂದ್ರೆ ಅಕ್ಬರ್ ನೋಡಿ. ಮಧ್ಯಯುಗನ ಕಾಲದ ಇತಿಹಾಸದಲ್ಲಿ ಶಾಲೆಯನ್ನು ಕಲಿಯದೇ ಇರುವಂತ ಅರಸ ಅಕ್ಬರ. ಅಕ್ಬರನ ಪ್ರೀತಿ ಆಟ ಅಂದ್ರೆ ಪಾರಿವಾಳಗಳನ್ನ ಹಾರಿ ಬಿಡುವುದು. ಪಾರಿವಾಳಗಳನ್ನ ಹಾರಿ ಬಿಡುವ ಸಲುವಾಗಿನೇ ಒಂದು ಕಟ್ಟಡವನ್ನು ಕಟ್ಟಿಸಿರ್ತಾನೆ. ಆ ಕಟ್ಟಡದ ಹೆಸರೇನಂದ್ರ ಕಬತ್ತರ್ ಮಹಲ್ ಎಂಬ ಕಟ್ಟಡವನ್ನು ಕಟ್ಟಿಸ್ತಾನೆ. ಮಧ್ಯಯುಗನ ಕಾಲದ ಇತಿಹಾಸದಲ್ಲಿ ಪಾರಿವಾಳಗಳನ್ನ ಹಾರಿ ಬಿಡುವ ಸಲುವಾಗಿನೇ ಕಬತ್ತರ್ ಮಹಲ್ ಎಂಬ ಕಟ್ಟಡವನ್ನು ಕಟ್ಟಿಸಿದ ದೊರೆ ಯಾರಂದ್ರೆ ಅಕ್ಬರ್. ಮಧ್ಯಯುಗನ ಕಾಲದ ಇತಿಹಾಸದಲ್ಲಿ ಶಾಲೆಯನ್ನು ಕಲಿಯದೇ ಇರುವಂತ ಅನಕ್ಷರಸ್ಥ ದೊರೆ ಯಾರಂದ್ರೆ ಅಕ್ಬರ್. ಕರ್ನಾಟಕದ ಇತಿಹಾಸದಲ್ಲಿ ಶಾಲೆಯನ್ನು ಕಲಿಯದಿರುವ ಅನಕ್ಷರಸ್ಥ ದೊರೆ ಯಾರಂದ್ರ ಟಿಪ್ಪು ಸುಲ್ತಾನನ ತಂದೆ ಹೈದರ್ ಅಲಿ. ಕರ್ನಾಟಕದ ಇತಿಹಾಸದಲ್ಲಿ ಶಾಲೆಯನ್ನು ಕಲಿಯದೇ ಇರುವಂತ ಮೈಸೂರಿನ ಅರಸ ಯಾರು ಅಂತ ಕೇಳಿದಾಗ ಹೈದರ್ ಅಲಿ. ಮಧ್ಯಯುಗನ ಕಾಲದ ಇತಿಹಾಸದಲ್ಲಿ ಶಾಲೆಯನ್ನು ಕಲಿಯದಿರುವಂತ ಅರಸ ಯಾರಂದ್ರ ಅಕ್ಬರ್. ತಾನ್ಸೇನ್ ಯಾರ ಕಾಲದ ಪ್ರಸಿದ್ಧವಾದ ಕವಿಯಾಗಿದ್ದ? ತಾನ್ಸೇನನು ಯಾರ ಕಾಲದ ಪ್ರಸಿದ್ಧವಾದ ಕವಿಯಾಗಿದ್ದ? ತಾನ್ಸೇನ್ ಅನ್ನುವಂತ ವ್ಯಕ್ತಿ ಅಕ್ಬರ್ನ ಕಾಲದ ಪ್ರಸಿದ್ಧವಾದ ಕವಿಯಾಗಿದ್ದ ನೋಡಿ. ತಾನ್ಸೇನ ಯಾರ ಕಾಲದ ಪ್ರಸಿದ್ಧವಾದ ಕವಿ ಅಂದ್ರ ಅಕ್ಬರ್ನ ಕಾಲದ ಪ್ರಸಿದ್ಧವಾದಂತ ಕವಿ. ಆರ್ನೂರ 10, 712, 628, 632. ಮೊಹಮ್ಮದ್ ಬಿನ್ ಕಾಸಿಂ ಭಾರತಕ್ಕೆ ಪ್ರವೇಶ ಮಾಡಿದ ವರ್ಷ? ಮೊಹಮ್ಮದ್ ಬಿನ್ ಕಾಸಿಮನು ಭಾರತಕ್ಕೆ ಪ್ರವೇಶ ಮಾಡಿದ ವರ್ಷ ಯಾವಾಗಂದ್ರ 712. ಹಜ್ಜಾಜ್ ಅನ್ನುವಂತ ಖಲೀಫರನ ಸಹಾಯದಿಂದ ಭಾರತ ದೇಶಕ್ಕೆ ಮೊಹಮ್ಮದ್ ಬಿನ್ ಕಾಸಿಂ ಅನ್ನುವಂತ ವ್ಯಕ್ತಿ ಭಾರತವನ್ನು ಪ್ರವೇಶ ಮಾಡುತ್ತಾನೆ. ಹಜ್ಜಾಜ್ ಅನ್ನುವಂತ ಖಲೀಫರನ ಸಹಾಯದಿಂದ ಭಾರತ ದೇಶಕ್ಕೆ ಬಂದಂತ ಮೊದಲ ಮುಸ್ಲಿಂ ವ್ಯಕ್ತಿ ಯಾರಂದ್ರೆ ಮೊಹಮ್ಮದ್ ಬಿನ್ ಕಾಸಿಂ. 9ನೇ ದಾಳಿ, 7ನೇ ದಾಳಿ, 6ನೇ ದಾಳಿ, 14ನೇ ದಾಳಿ. ಗಜ್ನಿ ಯಾವ ದಾಳಿಯ ಮೂಲಕ ದೇವಾಲಯಗಳ ಮೇಲೆ ದಾಳಿ ಮಾಡಿದನು? ಗಜ್ನಿಯ ಮೊದಲ ದೇವಾಲಯಗಳ ಮೇಲೆ ದಾಳಿ. ಗಜ್ನಿ ಭಾರತ ದೇಶದಲ್ಲಿ ದೇವಾಲಯಗಳ ಮೇಲೆ ದಾಳಿ ಮಾಡ್ತಾನೆ. ಸರಿಯಾದಂತ ಉತ್ತರ 1009ರಲ್ಲಿ. 1009ರಲ್ಲಿ ಆತನ 7ನೇ ದಾಳಿ ನೋಡಿ. ಯಾಕಂದ್ರೆ ಗಜ್ನಿ ಭಾರತದ ಮೇಲೆ ದಾಳಿ ಮಾಡಿದಂತ ಸಮಯದಲ್ಲಿ ಸಣ್ಣ ಪುಟ್ಟ ಸಾಮ್ರಾಜ್ಯಗಳ ಮೇಲೆ ದಾಳಿ ಮಾಡ್ತಿರ್ತಾರೆ. ಅವಾಗ ಕೆಲವರು ಹೇಳ್ತಾರೆ, ಸಣ್ಣ ಪುಟ್ಟ ರಾಜರ ಮೇಲೆ ದಾಳಿ ಮಾಡಿದರೆ ನಿನಗೇನು ಸಿಗಂಗಿಲ್ಲ. ಭಾರತ ದೇಶದ ಹಿಂದೂಗಳು ಅವರ ದೃಷ್ಟಿಕೋನದಲ್ಲಿ ದೇವಾಲಯಗಳಲ್ಲಿ ಅಪಾರ ಪ್ರಮಾಣದಲ್ಲಿ ಸಂಪತ್ತು ಇರ್ತದೆ. ಯಾಕಂದ್ರೆ ದೇವರ ಮೇಲೆ ನಂಬಿಕೆಯನ್ನಿಟ್ಟು ತಮ್ಮ ಮನೆಯಲ್ಲಿರುವಂತ ಎಲ್ಲ ಸಂಪತ್ತನ್ನ ದೇವಾಲಯಗಳಲ್ಲಿ ಸಂಗ್ರಹ ಮಾಡ್ತಾರೆ. ಆ ದೇವಾಲಯಗಳ ಮೇಲೆ ದಾಳಿ ಮಾಡಿದ್ರೆ ಅಪಾರ ಪ್ರಮಾಣದ ಬಂಗಾರವನ್ನು ತಗೊಂಡು ಹೋಗೋದಂದಾಗ ಆಯ್ತು ಅಂತೇಳಿ 1000 ಕ್ರಿಸ್ತ ಶಕೆ 1009ರಲ್ಲಿ ಆತನ 7ನೇ ದಾಳಿ ಯಾವ್ದಂದ್ರೆ ಹಿಮಾಚಲ ಪ್ರದೇಶದ ಕಾಂಗ್ರಾ ಬೆಟ್ಟದ ಮೇಲೆ ದಾಳಿ ಮಾಡ್ತಾನೆ. ಹಿಮಾಚಲ ಪ್ರದೇಶದ ಕಾಂಗ್ರಾ ಬೆಟ್ಟದ ನಾಗರ ದೇವಾಲಯದ ಮೇಲೆ ದಾಳಿ ಮಾಡಿದಾಗ ಆ ದೇವಾಲಯದಲ್ಲಿ ಅರ್ಚಕರು ಏನ್ ಮಾಡಿರ್ತಾರಂದ್ರೆ ಬಂಗಾರ ಮುತ್ತು ರತ್ನವನ್ನು ಒಯ್ದು ದೇವಾಲಯದ ಹಿಂಬಾಗಿಲದಲ್ಲಿ ಭೂಮಿಯನ್ನ ಹಡ್ಡಿ ಮುಚ್ಚಿ ಒಳಗಡೆ ಬಂಗಾರವನ್ನು ಮುಚ್ಚಿ ಮ್ಯಾಗ ಗೋಧಿ ಬೆಳೆದು ಗೋಧಿ ಮ್ಯಾಗ ನೀರು ಬಿಟ್ಬಿಟ್ಟಿದ್ರು. ಅವ ಬಂದು ಹುಡುಕ್ಯಾಡಿ ಬಿದ್ದು ಅಡ್ಡಾಡತ್ತರು ಸಿಗ್ಲಿಲ್ಲ ಬಂಗಾರ. ಅವಾಗ ಕೇಳ್ತಾನೆ, ಎಲ್ಲಿಟ್ರಿ ಬಂಗಾರ ಅಂತೇಳಿ. ಅವಾಗ ಹೇಳ್ತಾರ ಅರ್ಚಕರು, ನೀವ್ ಮುಟ್ಟಬೇಡ ಅಂತಾರ. ಮುಟ್ಟಿದಂದ್ರೆ ಮೇಳೆಲ್ಲ ನೋಡಿ, ನೀವ್ ಮುಟ್ಟಕ್ ಹೋಗ್ಬೇಡ. ಹಿಂದ ದೇವಾಲಯದ ಹಿಂದಗಡೆ ಗೋಧಿ ಬಿತ್ತೀವಿ, ಗೋಧಿ ಹಡ್ಡು ಗೋಧಿ ಒಳಗಡೆ ಬಂಗಾರ ಇದೆ, ತಗೊಂಡು ಹೋಗುವ. ಹಾಗಾದ್ರೆ ಹಿಮಾಚಲ ಪ್ರದೇಶದ ಕಾಂಗ್ರಾ ಬೆಟ್ಟದ ಮೇಲೆ ದಾಳಿಯನ್ನು ಮಾಡಿದಂತ
ಮೊಹಮ್ಮದ್ ಗಜನಿ ಅಪಾರ ಪ್ರಮಾಣದ ಬಂಗಾರ ಮತ್ತು ರತ್ನಗಳನ್ನು ತೆಗೆದುಕೊಂಡು ಹೋಗ್ತಾನೆ. 1009ರಲ್ಲಿ ನಾಗರಕೋಟೆಯ ಮೇಲೆ ದಾಳಿಯನ್ನು ಮಾಡ್ತಾನೆ. ಹಿಮಾಚಲ ಬೆಟ್ಟದ ಕಾಂಗ್ರಾ ಬೆಟ್ಟಗಳ ಮೇಲೆ ದಾಳಿಯನ್ನು ಮಾಡ್ತಾನೆ. ಕೈಬರ್ ಕಣಿವೆ ಮಾರ್ಗ, ಬೋಲಾನ ಕಣಿವೆ ಮಾರ್ಗ, ಗೋಮಾಲ ಕಣಿವೆ ಮಾರ್ಗ, ಸಿಪ್ಕಿಲಾ ಕಣಿವೆ ಮಾರ್ಗ. ಭಾರತ ದೇಶಕ್ಕೆ ಮೊಹಮ್ಮದ್ ಗೋರಿ ಯಾವ ಕಣಿವೆ ಮಾರ್ಗದ ಮೂಲಕ ಪ್ರವೇಶವನ್ನು ಮಾಡಿದನು? ಮೊಹಮ್ಮದ್ ಗೋರಿ ಭಾರತ ದೇಶಕ್ಕೆ ಯಾವ ಕಣಿವೆ ಮಾರ್ಗದ ಮೂಲಕ ಭಾರತವನ್ನು ಪ್ರವೇಶ ಮಾಡಿದನು? ಮೊಹಮ್ಮದ್ ಗೋರಿ. ಸರಿಯಾದಂತ ಉತ್ತರ ಗೋಮಾಲ ಕಣಿವೆ ಮಾರ್ಗ ನೋಡಿ. ಮೊಹಮ್ಮದ್ ಗೋರಿ ಭಾರತವನ್ನ ಯಾವ ಕಣಿವೆ ಮಾರ್ಗದ ಮೂಲಕ ಪ್ರವೇಶ ಮಾಡಿದ? ಎಂಟ್ರಿ ಕೊಟ್ಟ ಅಂದ್ರ ಅದು ಗೋಮಾಲ ಕಣಿವೆ ಮಾರ್ಗದ ಮೂಲಕ ಭಾರತವನ್ನ ಪ್ರವೇಶ ಮಾಡಿದ. ಗೋಮಾಲ ಕಣಿವೆ ಮಾರ್ಗದ ಮೂಲಕ ಭಾರತವನ್ನ ಪ್ರವೇಶ ಮಾಡಿದ. ವೆರಿ ಇಂಪಾರ್ಟೆಂಟ್. ಗೋಮಾಲ. ಗುಲಾಮಿ ಸಂತತಿ, ಖಿಲ್ಜಿ ಸಂತತಿ, ಸಯ್ಯದ ಸಂತತಿ, ಲೋಧಿ ಸಂತತಿ. ಯಾವ ಸಂತತಿಯನ್ನ ಪವಿತ್ರವಾದ ಸಂತತಿ ಎಂದು ಕರೆಯುತ್ತಿದ್ದರು? ಯಾವ ಸಂತತಿಯನ್ನ ಪವಿತ್ರವಾದ ಸಂತತಿ ಎಂದು ಕರೆಯುತ್ತಿದ್ದರಂದ್ರ ಸಯ್ಯದ್ ಸಂತತಿ. ತೈಮೂರನ ಬೆಂಬಲದಿಂದ ನಿರ್ಮಾಣಗೊಂಡ ಸಂತತಿ ಯಾವುದು? ತೈಮೂರ್ ಅನ್ನುವಂತ ವ್ಯಕ್ತಿ ಜಗತ್ತನ್ನ ಆಳ್ಬೇಕು ಅಂತ ಹೊಂಟಿದ್ದ. ಪ್ರಪಂಚವನ್ನೇ ಮುಸ್ಲಿಂ ಕಂಟ್ರಿಯನ್ನಾಗಿ ಪರಿವರ್ತನೆ ಮಾಡುವ ಉದ್ದೇಶವನ್ನು ಹೊಂದಿದ್ದ. ಹಾಗಾದ್ರೆ ಆ ತೈಮೂರನ ಬೆಂಬಲದಿಂದ ನಿರ್ಮಾಣಗೊಂಡ ಸಂತತಿ ಯಾವ್ದಂದ್ರ ಸರಿಯಾದಂತ ಉತ್ತರ ಸಯ್ಯದ್ ಸಂತತಿ ನೋಡಿ. ತೈಮೂರ್ ಅನ್ನುವಂತ ವ್ಯಕ್ತಿಯ ಬೆಂಬಲದಿಂದ ನಿರ್ಮಾಣಗೊಂಡ ಸಂತತಿ ಯಾವ್ದಂದ್ರ ಸಯ್ಯದ್ ಸಂತತಿ. ದೆಹಲಿಯನ್ನಾಳಿದ ಕೊನೆಯ ಸಂತತಿ ಯಾವುದು? ದೆಹಲಿಯನ್ನಾಳಿದ ಕೊನೆಯ ಸಂತತಿ ಯಾವುದು? ದೆಹಲಿಯನ್ನಾಳಿದ ಕೊನೆಯ ಸಂತತಿ ಯಾವ್ದಂದ್ರ ಸರಿಯಾದಂತ ಉತ್ತರ ಲೋಧಿ ಸಂತತಿ ನೋಡಿ. ಇಬ್ರಾಹಿಂ ಲೋಧಿ. ಅತ್ಯಂತ ಕಡಿಮೆ ಅವಧಿಗೆ ಆಳ್ವಿಕೆ ಮಾಡಿದಂತ ದೆಹಲಿಯ ಸಂತತಿ ಯಾವುದು? ಕಡಿಮೆ ಅವಧಿಗೆ ಆಳ್ವಿಕೆ ಮಾಡಿದ ಸಂತತಿ. ಕಡಿಮೆ ಅವಧಿಗೆ ಆಳ್ವಿಕೆ ಮಾಡಿದ ಸಂತತಿ ಯಾವ್ದಂದ್ರ ಖಿಲ್ಜಿ ಸಂತತಿ ನೋಡಿ. ಖಿಲ್ಜಿ ಸಂತತಿ ಅತ್ಯಂತ ಕಡಿಮೆ ಅವಧಿಗೆ ಆಳ್ವಿಕೆ ಮಾಡಿದಂತ ಸಂತತಿಯಾಗಿದೆ. ತಂದೆ ತಾಯಿಗಳ ಬೆಂಬಲ ಇಲ್ಲದೆ ಸಾಮ್ರಾಜ್ಯವನ್ನು ಕಟ್ಟಿದವರನ್ನ ಮಾಮಲೇಕ್ ಸಂತತಿ ಎಂದು ಕರೀತಾರೆ. ಮಾಮಲೇಕ್ ಸಂತತಿ ಎಂದರೆ ಗುಲಾಮಿ ಸಂತತಿ ಇರುವ ಇನ್ನೊಂದೇ ಸರಿ ಮಾಮಲೇಕ್ ಸಂತತಿ ಅಂತ ಕರೀತಾರೆ. ಮಾಮಲೇಕ್ ಸಂತತಿ ಅಂದ್ರೆ ಒಂದೇ, ಗುಲಾಮಿ ಸಂತತಿ ಅಂದ್ರೆ ಒಂದೇ. ಮಾಮಲೇಕ್. ಬಾಲಾಜಿ ವಿಶ್ವನಾಥ, ಬಾಲಾಜಿ ಬಾಜಿರಾವ್, ಬಾಜಿರಾವ್ ಫಸ್ಟ್, ಮಾಧವರಾವ್. ನಾರಾಯಣ ರಾವ್ನ ತಂದೆ ಹೆಸರೇನು? ನಾರಾಯಣ ರಾವ್ನ ತಂದೆ ಹೆಸರೇನು?
ನಾರಾಯಣ ರಾವ್ನ ತಂದೆ ಹೆಸರೇನಂದ್ರ ಮಾಧವರಾವ್. ರೈಟ್ ಆನ್ಸರ್. ABCD ACBD DABC CABD ಅನುಕ್ರಮವಾಗಿ ಬರೆಯಿರಿ. ಮರಾಠ ಸಾಮ್ರಾಜ್ಯವನ್ನು ಆಳಿದಂತ ಅರಸರನ್ನು ಅನುಕ್ರಮವಾಗಿ ಬರೆಯಿರಿ. ಮರಾಠ ಸಾಮ್ರಾಜ್ಯವನ್ನು ಆಳಿದ ಅರಸರನ್ನು ಅನುಕ್ರಮ. ಗ್ರೂಪ್ ಸಿ 2016ರಲ್ಲಿ ಕೇಳಿದ ಪ್ರಶ್ನೆ ಇದು. 2016 ಗ್ರೂಪ್ ಸಿ ಕೇಳಿದಂತ ಪ್ರಶ್ನೆ. ಸರಿಯಾದ ಉತ್ತರ ಫಸ್ಟ್ ಬಾಲಾಜಿ ವಿಶ್ವನಾಥ, ಬಾಜಿರಾವ್ ಫಸ್ಟ್, ಅದಾದ ಮೇಲೆ ಬಾಲಾಜಿ ಬಾಜಿರಾವ್, ಅದಾದ ಮೇಲೆ ಮಾಧವರಾವ್. ಆ ಉದ್ದೇಶಕ್ಕಾಗಿ ACBD ಕರೆಕ್ಟ್ ಆನ್ಸರ್. ACBD ಫಸ್ಟ್ ಬಂದ್ಬಿಟ್ಟು ಬಾಲಾಜಿ ವಿಶ್ವನಾಥ. ಯಾಕಂದ್ರೆ ಬಾಲಾಜಿ ವಿಶ್ವನಾಥ ಯಾರು ಅಂತಂದ್ರ ಮರಾಠರ ಮೊದಲ ಪೇಶ್ವೆ ಅಂತ ಕರಿತೀವಿ. ಹಾಗಾದ್ರೆ ರಿಯಲ್ ಆಗಿ ಮರಾಠರ ಮೊದಲ ಪೇಶ್ವೆ ಯಾರು? ರಿಯಲ್ ಆಗಿ ಮರಾಠರ ಮೊದಲ ಪೇಶ್ವೆ ಯಾರಂದ್ರ ನಾಯಕ ಮೋರೋಪಂತ್ ಪಿಂಗ್ಲೆ. ನೋಡಿ, ಮೋರೋಪಂತ್ ಪಿಂಗ್ಲೆ ಅದಲ್ಲ, ಇದು UPSC ಕೇಳಿದಂತ ಪ್ರಶ್ನೆ. ಇದು UPSC ಕೇಳಿದಂತ ಪ್ರಶ್ನೆ. ಮೋರೋಪಂತ್ ಪಿಂಗ್ಲೆ ಅನ್ನುವಂತ ವ್ಯಕ್ತಿ ಮರಾಠರ ಮೊದಲ ಪೇಶ್ವೆ ಅಂತ ಕರಿತೀವಿ. ಮರಾಠರ ಮೊಟ್ಟ ಮೊದಲ ಪೇಶ್ವೆ ಯಾರಂದ್ರ ಮೋರೋಪಂತ್ ಪಿಂಗ್ಲೆ. ಮರಾಠರು ಬಳಕೆ ಮಾಡಿದಂತ ಲಿಪಿ ಹೆಸರೇನು? ಎಲ್ಲ ಎಕ್ಸಾಮ್ ಕ್ವಶನ್ ಆಗ್ಯಾವ ನೋಡಿ. ಎಕ್ಸಲೆಂಟ್. ಮೋದಿ ಲಿಪಿ. ನೋಡಿ, ಮರಾಠರು ಬಳಕೆ ಮಾಡಿದ ಲಿಪಿ ಹೆಸರೇನಂದ್ರ ಮೋದಿ ಲಿಪಿ. ಮರಾಠರ ಮೊದಲ ಪೇಶ್ವೆ ಯಾರಂದ್ರ ಮೋರೋಪಂತ್ ಪಿಂಗ್ಲೆ. ಮೋರೋಪಂತ್ ಪಿಂಗ್ಲೆ ಅನ್ನುವಂತ ವ್ಯಕ್ತಿ ನೆಕ್ಸ್ಟ್. ಯಾವ ದೊರೆ ಹಿಂದೂ ಪಾದಶಾಹಿ ನೀತಿಯನ್ನು ಅನುಸರಿಸಿದರು? ಯಾವ ದೊರೆ ಹಿಂದೂ ಪಾದಶಾಹಿ ನೀತಿಯನ್ನು ಅನುಸರಿಸಿದರು? ಹಿಂದೂ ಪಾದಶಾಹಿ ನೀತಿಯನ್ನ ಅನುಸರಿಸಿದ ದೊರೆ ಯಾರಂದ್ರ ಬಾಜಿರಾಯ ಫಸ್ಟ್. ನೋಡಿ, ಹಿಂದೂ ಪಾದಶಾಹಿ ಏನ್ ಸರ್ ಹಿಂಗಂದ್ರ ಅಂದ್ರ ಇಡೀ ಪ್ರಪಂಚವನ್ನೇ ಹಿಂದೂ ರಾಷ್ಟ್ರವನ್ನಾಗಿ ಪರಿವರ್ತನೆ ಮಾಡುವಂತ ಉದ್ದೇಶ ಹೊಂದಿದ್ದ. ಹೆಂಗ ತೈಮೂರ ಜಗತ್ತನ್ನೇ ಮುಸ್ಲಿಂ ರಾಷ್ಟ್ರವನ್ನಾಗಿ ಪರಿವರ್ತನೆ ಮಾಡ್ಬೇಕಂತ ಹೊಂಟಿದ್ನೋ, ಹಂಗ ಬಾಜಿರಾಯ ಫಸ್ಟ್ ಅನ್ನುವಂತ ವ್ಯಕ್ತಿ ಮರಾಠ ಸಾಮ್ರಾಜ್ಯದ ಮೂಲಕ ಇಡೀ ಜಗತ್ತನ್ನೇ ಹಿಂದೂ ರಾಷ್ಟ್ರವನ್ನಾಗಿ ಪರಿವರ್ತನೆ ಮಾಡ್ತಂತ ಹೊಂಟಿದ್ದ. ಇಡೀ ಪ್ರಪಂಚವನ್ನ ಗೆಲ್ಲಬೇಕು, ಪ್ರಪಂಚವನ್ನು ಹಿಂದೂ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತೇಳಿ ಬಾಜಿರಾಯ ಫಸ್ಟ್. ಅದಕ್ಕೆ ಈತನನ್ನ ಸಾಹು ಮಹಾರಾಜ್ ಏನಂತ ಕರಿತಾನಂದ್ರೆ ಎರಡನೇ ಶಿವಾಜಿ ಅಂತ ಕರಿತಾನೆ. ಎರಡನೇ ಶಿವಾಜಿ ಎನಿಸಿಕೊಂಡಂತ ಬಾಜಿರಾಯ ಫಸ್ಟ್ ಹಿಂದೂ ಪಾದಶಾಹಿ ನೀತಿಯನ್ನು ಅನುಸರಿಸ್ತಾನೆ. ಎಲ್ಲಿ ಛತ್ರಸಾಲನ ಮೇಲೆ ದಾಳಿಯನ್ನು ಮಾಡಿದಾಗ ಆ ಛತ್ರಸಾಲನ ಮಗಳಾಗಿರುವಂತ ಮಸ್ತಾನಿ ಅನ್ನುವಂತ ಹುಡುಗಿಯ ಶೌರ್ಯ, ಸಾಹಸ, ಸೌಂದರ್ಯಕ್ಕೆ ಮರಳಾಗಿ ಅವಳನ್ನು ಪ್ರೀತಿಸ್ತಾನೆ. ಅದಕ್ಕೆ ಇತಿಹಾಸದಲ್ಲಿ ಬಾಜಿರಾವ್ ಮಸ್ತಾನಿ ಅಂತ ಕರೀತಾರೆ. ಬಾಜಿರಾವ್ ಮಸ್ತಾನಿ. ಯಾಕಂದ್ರೆ ಬಾಜಿರಾವ್ ಮಸ್ತಾನಿಯನ್ನು ಮದುವೆ ಆಗ್ತಾನೆ. ಮದುವೆ ಆದ ಮೇಲೆ ಮರಾಠ ಸಾಮ್ರಾಜ್ಯದವರು ಅದನ್ನು ಒಪ್ಪಿಕೊಳ್ಳಂಗಿಲ್ಲ. ನೀನೊಂದು ಮುಸ್ಲಿಂ ಹುಡುಗಿಯನ್ನು ಮದುವೆಯಾಗಿ ಅದಕ್ಕೆ ನಾವು ಒಪ್ಪಿಕೊಳ್ಳಂಗಿಲ್ಲ, ಅವಳ ಮಗನನ್ನ ನಾ ಹೆಂಗ ಮರಾಠ ಸಾಮ್ರಾಜ್ಯವನ್ನು ಸೇರಿಸ್ಕೋಬೇಕು ಅಂತೇಳಿ ಕುಟುಂಬದ ಸದಸ್ಯರ ಕಿರುಕುಳದಿಂದ ಆ ಹಿನ್ನೆಲೆಗೆ ಮಾನಸಿಕವಾಗಿ ಖಿನ್ನತೆಗೊಳಗಾಗ್ತಾನೆ ಬಾಜಿರಾವ್ ಫಸ್ಟ್. ಈ ತರ ಇತಿಹಾಸ ಪುಟದಲ್ಲಿ ಸಾಮ್ರಾಜ್ಯವನ್ನು ಕಟ್ಟಬೇಕಂತ ಹೊಂಟಂತ ವ್ಯಕ್ತಿಗೆ ಈ ತರ ಅಡೆತಡೆಗಳಾಗಿದ್ದು ಒಂದು ವಿಶೇಷ. ಗೊಂಬೆ ಚಿತ್ರ ಯಾಕೆ ಕಳ್ಸಾಕತ್ತೀರಿ ನೀವು? ಬರೀ ಇದೇ ಮಾಡ್ರಿ ನೀವು. ನಾವೊಂದ್ ಏನ್ರ ಹೇಳ್ತಾ ಇರ್ತೀನಿ, ನೀವೊಂದ್ ಏನ್ರ ಮಾಡೋದು ಅಲ್ಲ. ಹಿಂಗೆ ಮಾಡ್ತಾ ಇದ್ದು. ಯಾರ ಕಾಲದಲ್ಲಿ ಮೂರನೇ ಪಾಣಿಪತ್ ಕದನ ನಡೆಯಿತು? ಯಾರ ಕಾಲದಲ್ಲಿ ಮೂರನೇ ಪಾಣಿಪತ್ ಕದನ ನಡೆಯಿತು? ಮೂರನೇ ಪಾಣಿಪತ್ ಕದನ ಯಾರ ಕಾಲದಲ್ಲಿ ನಡೆಯಿತು? ಸರಿಯಾದಂತ ಉತ್ತರ ಬಾಲಾಜಿ ಬಾಜಿರಾಯ. ರೈಟ್ ಆನ್ಸರ್. ಬಾಲಾಜಿ ಬಾಜಿರಾಯನ ಕಾಲದಲ್ಲಿ ಎಷ್ಟನೇ ಪಾಣಿಪತ್ ಕದನ ಅಂದ್ರ 1761ರಲ್ಲಿ ಮೂರನೇ ಪಾಣಿಪತ್ ಕದನ ನಡೀತು. 1761ರಲ್ಲಿ ಮೂರನೇ ಪಾಣಿಪತ್ ಕದನ ಬಾಲಾಜಿ ಬಾಜಿರಾಯನ ನೇತೃತ್ವದಲ್ಲಿ ಜರುಗಿತು ನೋಡಿ. ಅಕ್ಬರ್, ಜಹಾಂಗೀರ್, ಬಾಬರ್,
ಹುಮಾಯೂನ್. CD BA, CD AB, ABCD, DABC. ಕರೆಕ್ಟ್ ಆನ್ಸರ್ ಮಾಡ್ತೀರಿ. ಕಾಲಾನುಕ್ರಮವನ್ನು ಬರೆಯಿರಿ. ಶಾಬಾಷ್, 75% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದಂತ ಉತ್ತರ CDAB ರೈಟ್ ಆನ್ಸರ್ ನೋಡಿ. ಯಾಕಂದ್ರೆ ಫಸ್ಟ್ ಬಾಬರ್ ನಂತರ ಯಾರಂದ್ರ ಹುಮಾಯೂನ್ ನಂತರ ಯಾರಂದ್ರ ಅಕ್ಬರ್ ನಂತರ ಜಹಾಂಗೀರ್. ಭಾರತ ದೇಶದಲ್ಲಿ ಉತ್ತಮ ಕುದುರೆಗಳಿಲ್ಲ, ಉತ್ತಮ ಮೇಣದ ಬತ್ತಿಗಳಿಲ್ಲ, ದ್ರಾಕ್ಷಾರಸವಿಲ್ಲ, ಹೀಗೆ ಹೇಳಿದವರು ಯಾರು? ಭಾರತದಲ್ಲಿ ಉತ್ತಮ ಕುದುರೆಗಳಿಲ್ಲ, ಮೇಣದ ಬತ್ತಿಗಳಿಲ್ಲ, ದ್ರಾಕ್ಷಾರಸವಿಲ್ಲ, ಹೀಗೆ ಹೇಳಿದವರು ಯಾರು? ಬಾಬರ್ ನೋಡಿ. ಹಿಮಾಲಯ ಶಿವಾಲಿಕ್ ಬೆಟ್ಟಗಳಲ್ಲಿ ಅತಿಯಾಗಿ ಮಳೆಯಾಗುತ್ತದೆ ಅಂತ ಹೇಳಿದವರು ಯಾರಂದ್ರೆ ಬಾಬರ್. ಮೊದಲ ಪಾಣಿಪತ್ ಕದನದಲ್ಲಿ ಪಾಲ್ಗೊಂಡವರು ಯಾರು? ಫಸ್ಟ್ ಪಾಣಿಪತ್ ಕದನ 1526 ಮೊದಲ ಪಾಣಿಪತ್ ಕದನ ನಡೀತದೆ. ಬಾಬರ್ ರೈಟ್ ಆನ್ಸರ್ ನೋಡಿ. ಮೊದಲ ಪಾಣಿಪತ್ ಕದನ ಬಾಬರ್. ದೀನ್ ಇ ಇಲಾಯಿ ಎಂಬ ಧರ್ಮವನ್ನು ಸ್ಥಾಪನೆ ಮಾಡಿದವರು ಯಾರು? ದೀನ್ ಇ ಇಲಾಯಿ ಎಂಬ ಧರ್ಮವನ್ನು ಸ್ಥಾಪನೆ ಮಾಡಿದಂತ ವ್ಯಕ್ತಿ ಯಾರು? 83% ಕರೆಕ್ಟ್ ಆನ್ಸರ್ ಮಾಡಿದ್ದೀರಿ. ಸರಿಯಾದಂತ ಉತ್ತರ ಅಕ್ಬರ್ ನೋಡಿ. ದೀನ್ ಇ ಇಲಾಯಿ ಎಂಬ ಧರ್ಮವನ್ನು ಸ್ಥಾಪನೆ ಮಾಡಿದವರು ಯಾರಂದ್ರೆ ಅಕ್ಬರ್. ಸರಿಯಾದಂತ ಉತ್ತರ ಅಕ್ಬರ್. ಯಾರನ್ನ ಭಾರತ ದೇಶದಲ್ಲಿ ವರ್ಣಚಿತ್ರಗಳ ನಿರ್ಮಾಪಕ ಎಂದು ಕರೆಯುತ್ತಾರೆ? ವರ್ಣಚಿತ್ರಗಳ ನಿರ್ಮಾಪಕ ಎಂದು ಯಾರನ್ನು ಕರೆಯುತ್ತಾರೆ ಅಂದ್ರ ಜಹಾಂಗೀರ್ನನ್ನು ಕರೀತಾರೆ ನೋಡಿ. ಜಹಾಂಗೀರ್ನನ್ನ ವರ್ಣಚಿತ್ರಗಳ ನಿರ್ಮಾಪಕ ಎಂದು ಕರೆಯುತ್ತಾರೆ. ಸುವರ್ಣ ಸೌಧಗಳ ನಿರ್ಮಾಪಕ ಅಂದ್ರ ಶಹಜಾನ. ಆದರೆ ಸುಂದರವಾದ ಲಿಪಿಗಳನ್ನು ನಿರ್ಮಾಣ ಮಾಡಿದಂತ ವ್ಯಕ್ತಿ, ಸುಂದರವಾದಂತ ಈ ದೇವಸ್ಥಾನಗಳಿರ್ತವೆ, ಯಾವುದೋ ಒಂದು ಸ್ಮಾರಕಗಳಿರ್ತವೆ, ಆ ಸ್ಮಾರಕಗಳ ಮೇಲೆ ಸುಂದರವಾಗಿರುವಂತ ಚಿತ್ರಗಳನ್ನು ಬಿಡಿಸುವುದು, ಈ ಸುಂದರವಾಗಿರುವಂತ ಚಿತ್ರಗಳನ್ನು ಬಿಡಿಸುವಂತ ಒಂದು ಕಲೆ ಇದೆಯಲ್ಲ, ಆ ಕಲೆ ನಿರ್ಮಾಣ ಮಾಡಿದವರು ಯಾರಂತಂದ್ರೆ ಅದು ಜಹಾಂಗೀರ್ ಅಂತ ಕರಿತೀವಿ. ಚಿತ್ರಕ್ಕೆ ಅತಿ ಹೆಚ್ಚಿನ ಮಹತ್ವವನ್ನು ಕೊಟ್ಟವರು. ಗಿಡ ಮರಗಳಾಗಲಿ, ಅಥವಾ ಒಂದು ಹೂಗಳ ಚಿತ್ರ ಆಗಲಿ, ಅಥವಾ ಒಂದು ಪ್ರಾಣಿ ಪಕ್ಷಿಗಳ ಚಿತ್ರ ಆಗಲಿ, ಈ ತರ ಚಿತ್ರಗಳ ಒಂದು ವಿಶೇಷವಾಗಿ ನಿರ್ಮಾಣ ಮಾಡಿದವರು ಯಾರು ಅಂತಂದ್ರೆ ಅದು ಜಹಾಂಗೀರ್. ಆ ಉದ್ದೇಶಕ್ಕಾಗಿ ಸುಂದರವಾದ ಚಿತ್ರಗಳನ್ನು ನಿರ್ಮಾಣ ಮಾಡಿ ಆ ಸ್ಮಾರಕಗಳು ಏನಾಗಬೇಕಂದ್ರೆ ಅಟ್ರಾಕ್ಟ್ ಆಗ್ಬೇಕು. ಜಾಗತಿಕ ಮಟ್ಟದಲ್ಲಿ ಸ್ಮಾರಕಗಳನ್ನ ಅಟ್ರಾಕ್ಟ್ ಮಾಡಲು ಸುಂದರವಾದ ಚಿತ್ರಗಳ ನಿರ್ಮಾಣ ಮಾಡಿದಂತ ವ್ಯಕ್ತಿ ಯಾರಂದ್ರೆ ಜಹಾಂಗೀರ್ ಅಂತ ಕರಿತೀವಿ. ಅಸಹ್ಯ ಮಾಡ್ತಾರೆ ಮುಂಜಾನೆ ನಿಮ್ ಸಲುವಾಗಿ ಮುಂಜಾನೆ ಬಡದಾಡಿ ಪ್ರಿಯ ಕ್ಲಾಸ್ ತಗೊಂಡ್ರ ನನಗೆ ಹೊಸ ಮಂದಿ ಕೂತು ಅಸಹ್ಯ ಮಾಡ್ತಾರೆ. ಇರಾನ್, ಇರಾಕ್, ಇಂಡೋನೇಷಿಯಾ, ಪಾಕಿಸ್ತಾನ್. ಪ್ರಪಂಚದಲ್ಲಿ ಅತಿ ಹೆಚ್ಚು ಸುನ್ನಿಗಳನ್ನು ಹೊಂದಿರುವ ದೇಶ ಯಾವುದು? ಇಸ್ಲಾಂ ಧರ್ಮದಲ್ಲಿ 2 ಪಂಗಡಗಳು, ಒಂದು ಸಿಯಾ, ಇನ್ನೊಂದು ಸುನ್ನಿ. ಜಗತ್ತಿನಲ್ಲಿ ಅತಿ ಹೆಚ್ಚು ಸುನ್ನಿ ಜನಾಂಗವನ್ನು ಹೊಂದಿರುವಂತ ರಾಷ್ಟ್ರ ಯಾವುದು? ಸುನ್ನಿ ಪಂಗಡವನ್ನು ಹೊಂದಿರುವಂತ ರಾಷ್ಟ್ರ ಯಾವುದು? ಬಸಪ್ಪ ಅವರು, ರಾಮ್ ಎನ್ ಅವರು, ಭಗತ್ ಸಿಂಗ್ ಅವರು, ಹುಸೇನಪ್ಪ ಅವರು, ಬುಜ್ಜಿ ಅವರು, ಪರಮ್ ಅವರು, ಜಗು ಅವರು, ಈರನ್ ಅವರು, ಅನಿಲ್ ಅವರು, ಸುಮನ್ ಅವರು, ಗದ್ದಿಲಿಂಗಪ್ಪ ಅವರು. ಸರಿಯಾದಂತ ಉತ್ತರ ಇಂಡೋನೇಷಿಯಾ ರೈಟ್ ಆನ್ಸರ್. ಇಂಡೋನೇಷಿಯಾ. ಇಸ್ಲಾಂ ಧರ್ಮದಲ್ಲಿ 2 ಪಂಗಡಗಳು, ಒಂದು ಸಿಯಾ ಧರ್ಮ, ಇನ್ನೊಂದು ಸುನ್ನಿ ಧರ್ಮ. ಮೂಲ ಮುಸಲ್ಮಾನರನ್ನ ಸುನ್ನಿ ಅಂತ ಕರೆದ್ರೆ
ನವ ಮುಸಲ್ಮಾನರನ್ನು ಸಿಯಾ ಅಂತ ಕರೀತಾರೆ. ಹಾಗಾದ್ರೆ ಜಗತ್ತಿನಲ್ಲಿ ಅತಿ ಹೆಚ್ಚು ಸುನ್ನಿಗಳನ್ನು ಹೊಂದಿರುವ ದೇಶ ಅಂದ್ರ ಇಂಡೋನೇಷಿಯಾ. ಅತಿ ಹೆಚ್ಚು ಶಿಯಾಗಳನ್ನು ಹೊಂದಿರುವ ದೇಶ ಯಾವ್ದಂದ್ರ ಇರಾನ್. ಇರಾನ್ ದೇಶ ಅತಿ ಹೆಚ್ಚು ಸುನ್ನಿಗಳನ್ನು ಹೊಂದಿರೆ ಶಿಯಾಗಳನ್ನು ಹೊಂದಿದ್ರೆ ಅತಿ ಹೆಚ್ಚು ಸುನ್ನಿಗಳನ್ನು ಹೊಂದಿರುವ ದೇಶ ಯಾವಂದ್ರ ಇಂಡೋನೇಷಿಯಾ. ನೆನಪಿಡಿ. ಯಾರು ತನ್ನನ್ನು ತಾನು ಎರಡನೇ ಅಲೆಕ್ಸಾಂಡರ್ ಎಂದು ಕರೆದುಕೊಂಡರು? ವೆರಿ ಗುಡ್, ಅಲ್ಲಾವುದ್ದೀನ್ ಖಿಲ್ಜಿ. ನೋಡಿ, ಅಲ್ಲಾವುದ್ದೀನ್ ಖಿಲ್ಜಿ ಏನಂತಾನಂದ್ರೆ ತನ್ನನ್ನು ತಾನು ಎರಡನೇ ಅಲೆಕ್ಸಾಂಡರ್ ಅಂತ ಹೇಳಿ ಕರ್ಕೋತಾನೆ. ಮಾರುಕಟ್ಟೆಯ ಸುಧಾರಣೆಯನ್ನು ಮಾಡಿದಂತ ದೆಹಲಿಯ ಸುಲ್ತಾನ ಯಾರು? ಎಸ್, ಅಲ್ಲಾವುದ್ದೀನ್ ಖಿಲ್ಜಿ. ರೆಹೆಲ್ಲಾ ಎಂಬ ಗ್ರಂಥವನ್ನು ಬರೆದವರು ಯಾರು? ಇಬ್ನ ಬತೂತ. ನೋಡಿ, ಇಬ್ನ ಬತೂತ್ ಅನ್ನುವಂತ ವ್ಯಕ್ತಿ ರೆಹೆಲ್ಲಾ ಅನ್ನುವಂತ ಗ್ರಂಥವನ್ನು ಬರೀತಾನೆ. ಇಬ್ನ ಬತೂತ್. ರೆಹೆಲ್ಲಾ ಎಂಬ ಗ್ರಂಥವನ್ನು ಬರೆದವರು ಯಾರಂದ್ರ ಇಬ್ನ ಬತೂತ್. ಇಬ್ನ ಬತೂತ್ ಯಾವ ದೇಶದವನು? ವೆರಿ ಗುಡ್, ಮಾರೊಕ್ಕೋ ದೇಶದವನು. ನೋಡಿ, ಮಾರೊಕ್ಕೋ ದೇಶದವನು. ಇಬ್ನ ಬತೂತ್ ಯಾವ ದೇಶದವನು ಅಂದ್ರೆ ಮಾರೊಕ್ಕೋ ದೇಶದವನು. ಫಿರ್ದೋಷಿ ಯಾರ ಆಸ್ಥಾನದ ಪ್ರಸಿದ್ಧವಾದ ಕವಿ? ಫಿರ್ದೋಷಿ ಯಾರ ಆಸ್ಥಾನದ ಪ್ರಸಿದ್ಧವಾದ ಕವಿ? ವೆರಿ ಗುಡ್, ಮೊಹಮ್ಮದ್ ಗಜ್ನಿ ಆಸ್ಥಾನದ ಪ್ರಸಿದ್ಧವಾದ ಕವಿ. ನೋಡಿ, ಮೊಹಮ್ಮದ್ ಗಜ್ನಿ ಆಸ್ಥಾನದ ಪ್ರಸಿದ್ಧವಾದ ಕವಿ. ಆತ ಬರೆದ ಪ್ರಸಿದ್ಧವಾದ ಗ್ರಂಥ ಶಹನಾಮ ಎಂಬ ಗ್ರಂಥವನ್ನು ಬರೀತಾನೆ. ಶಹನಾಮ. ಯಾರವ? ಪರದೇಶಕ್ಕದ ಫಿರ್ದೋಷಿ. ಅದು ಪ್ರಜೆಗಳಿಗೆ ಉತ್ತಮ ರಾಜನಾಗಲಿಲ್ಲ, ಸಹೋದರರಿಗೆ ಉತ್ತಮ ಸಹೋದರನಾಗಲಿಲ್ಲ, ತಂದೆಗೆ ತಕ್ಕ ಮಗನಾಗಲಿಲ್ಲ, ಭವಿಷ್ಯದ ದಿನಮಾನಗಳಲ್ಲಿ ನಾನು ಏನೂ ಕಂಡಿಲ್ಲ ಅಂತ ಹೇಳಿ ಮರಣ ಅಪ್ಪಿದಂತ ವ್ಯಕ್ತಿ ಯಾರು? ಸರಿಯಾದಂತ ಉತ್ತರ ಔರಂಗಜೇಬ್. ನೋಡಿ, ಔರಂಗಜೇಬ್ ರೈಟ್ ಆನ್ಸರ್. ಈ ತರ ಕೊನೆಯ ಮಾತುಗಳನ್ನು ಹೇಳಿದಂತ ವ್ಯಕ್ತಿ ಯಾರಂದ್ರೆ ಔರಂಗಜೇಬ್. ಯಾರ ಕಾಲದಲ್ಲಿ ಉತ್ತರ ಭಾರತದಲ್ಲಿ ಭೀಕರವಾದ ಬರಗಾಲ ಬಿದ್ದಿತ್ತು? ವೆರಿ ಗುಡ್, ಶಹಜಾನನ ಕಾಲದಲ್ಲಿ. ನೋಡಿ, ಶಹಜಾನನ ಕಾಲದಲ್ಲಿ ಭೀಕರವಾಗಿರುವಂತ ಬರಗಾಲ ಬಿದ್ದಿತ್ತು. ಶಹಜಾನನ ಕಾಲದಲ್ಲಿ ಭೀಕರವಾದ ಬರಗಾಲ ಬಿದ್ದಿತ್ತು ಅಂತ ನೋಡ್ತೀವಿ. ಶಂಕರಾಚಾರ್ಯರು, ರಮಾನಂದರು, ಕಬೀರದಾಸ, ಮೀರಾಬಾಯಿ. ನಬಿ ಖುಷಿ ನೀಲಿ ಪರ್ ಚುಪ್ಪಾ ಹೇ ಹೋ ಎಂಬ ದೋಹಾ ಪದ್ಯಗಳನ್ನು ಬರೆದವರು ಯಾರು? ಎಷ್ಟು ಇಂಟೆಲಿಜೆಂಟ್ ಅದ ನೋಡಿ, ಬಡದಾಡಿ ಆನ್ಸರ್ ಕರೆಕ್ಟ್ ಮಾಡ್ತಾರ. ಹಾಡ ಹಾಡಿದ್ರೆ ಕಿವಿ ತಕ್ಕನ ಮನೆ ಮೈಯರು ಇರ್ಬೇಕು. ಕಬೀರದಾಸರ್ ರೈಟ್ ಆನ್ಸರ್. ನಾನು ರಾಮ ಮತ್ತು ರೈಮನ ಮಗ ಎಂದು ಹೇಳಿದವರು ಯಾರು? ಅವರೇ ಅಂದ್ರೆ ಯಾರು? ಕಬೀರದಾಸರ ಅಂತ ಹೇಳ್ಬೇಕು. ಅವರೇ ಅಂದ್ರೆ ಸರಿಯಾದ ಅವರೇ ಇವರೇ? ಕಬೀರದಾಸರ್ ರೈಟ್ ಆನ್ಸರ್. ದೋಹಾ ಪದ್ಯಗಳ ಮೂಲಕ ನಾನು ರಾಮ ಮತ್ತು ರಹಿಮನ ಮಗ ಅಂತ ಹೇಳಿದವರು ಯಾರಂದ್ರ ಕಬೀರದಾಸರು. ಪಂಥ ಚಳವಳಿಯನ್ನು ಪರಿಚಯಿಸಿದವರು ಯಾರು? ಉತ್ತರ ಭಾರತಕ್ಕೆ ಭಕ್ತಿ ಪಂಥ ಚಳವಳಿಯನ್ನು ಪರಿಚಯಿಸಿದವರು ಯಾರು? ಉತ್ತರ ಭಾರತಕ್ಕೆ ಭಕ್ತಿ ಪಂಥ ಚಳವಳಿಯನ್ನು ಪರಿಚಯಿಸಿದವರು ರಮಾನಂದರು. ನೋಡಿ, ರಮಾನಂದರು. ಉತ್ತರ ಭಾರತಕ್ಕೆ ಭಕ್ತಿ ಪಂಥ ಚಳವಳಿಯನ್ನು ಪರಿಚಯಿಸಿದವರು ಯಾರಂದ್ರ ರಮಾನಂದರು. ರಮಾನಂದರು ಯಾರ ಗುರುಗಳಂದ್ರ ಕಬೀರದಾಸರ ಗುರುಗಳು. ಬ್ರಿಡ್ಜ್ ಎಂಬ ಒಂದು ಪದ್ಯಗಳ ಮೂಲಕ ಮನೆ ಮನೆಗೆ ಹೋಗಿ
ಅವರು ವಿಶೇಷವಾಗಿರುವಂತ ನಾಟ್ಯವನ್ನ ಮಾಡುವುದರ ಮೂಲಕ ಜನಸಾಮಾನ್ಯರ ಬದುಕನ್ನು ಬದಲಾವಣೆ ಮಾಡಿದ ಆಧುನಿಕ ರಾಧೆ ಎಂದು ಯಾರನ್ನು ಕರೆಯುತ್ತಾರೆ? ಆಧುನಿಕ ರಾಧೆ ಬ್ರಿಡ್ಜ್ ಎಂಬ ಮೀರಾಬಾಯಿ ನೋಡಿ, ಮೀರಾಬಾಯಿಯನ್ನ ಆಧುನಿಕ ರಾಧೆ ಅಂತ ಹೇಳಿ ಕರೀತಾರೆ. ಅಹಂ ಬ್ರಹ್ಮಾಸ್ಮಿ ಅಂತ ಹೇಳಿದವರು ಯಾರು? ಅಹಂ ಬ್ರಹ್ಮಾಸ್ಮಿ ಅಂತ ಕರೆದವರು ಯಾರಂದ್ರೆ ಶಂಕರಾಚಾರ್ಯರು ನೋಡಿ. ಶಂಕರಾಚಾರ್ಯರು ಅಹಂ ಬ್ರಹ್ಮಾಸ್ಮಿ ಅಂತ ಕರೀತಾರೆ. ಯಾರವ ಶಂಕರು? ಶಂಕರು ಯಾಕದು? ಶಂಕರಾಚಾರ್ಯರು ಅಂತ ನೋಡ್ಕದು. ಅಹಂ ಬ್ರಹ್ಮಾಸ್ಮಿ ಅಂದವ್ರು ಯಾರಂದ್ರ ಶಂಕರಾಚಾರ್ಯರು. ನಾನೇ ಬ್ರಹ್ಮ. ಯಾವ್ದು ನಡು ಎದೆ ಬಡಿತ ಜೋರಾಗಿದೇನೋ ಸುಮ್ಕುಂದ್ರಲ್ಲಿ, ಬಿಸಿನೀರು ಕುಡಿ, ಇಲ್ಲ ಬಿಸಿನೀರು ಎದ್ದು ಬಾ. ಸುಮ್ನೆ ಯಾಕೆ ಎದೆ ಬಡಿತ ಜೋರ ಆಗ್ತದ? ಮಧ್ವಾಚಾರ್ಯರು ಏನ್ರಿ ಅವಸ್ಥಾ ನೋಡುವ. ಬಸವಣ್ಣನವರು ರಾಮಾನುಚಾರ್ಯರು, ಶಂಕರಾಚಾರ್ಯರು. ಮೇಲುಕೋಟೆಯ ಚಲುವನಾರಾಯಣ ಸ್ವಾಮಿ ದೇವಾಲಯದಲ್ಲಿ ಆಶ್ರಯ ಪಡೆದವರು ಯಾರು? ಮೇಲುಕೋಟೆಯ ಚಲುವನಾರಾಯಣ ಸ್ವಾಮಿ ದೇವಾಲಯದಲ್ಲಿ ಆಶ್ರಯನು ಪಡೆದವರು ಯಾರು? ಮೇಲುಕೋಟೆಯ ಚಲುವನಾರಾಯಣ ಸ್ವಾಮಿ ದೇವಾಲಯದಲ್ಲಿ ಆಶ್ರಯನು ಪಡೆದವರು ಯಾರಂದ್ರೆ ರಾಮಾನುಜಾಚಾರ್ಯರು ನೋಡಿ. ರಾಮಾನುಜಾಚಾರ್ಯರು ಮೇಲುಕೋಟೆಯಲ್ಲಿ ಆಶ್ರಯನ ಪಡಿತಾರೆ, ಮೇಲುಕೋಟೆಯ ಚಲುವನಾರಾಯಣ ಸ್ವಾಮಿ ದೇವಾಲಯದಲ್ಲಿ. ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಪ್ರಸಿದ್ಧಿಯಾದ ವ್ಯಕ್ತಿ ಯಾರು? ಕರ್ನಾಟಕದ ಮಾರ್ಟಿನ್ ಲೂಥರ್ ಬಸವಣ್ಣನವರು ನೋಡಿ. ಎನ್ನ ಕಾಲೇ ಕಂಬ ದೇಹವೇ ದೇಗೋಲ, ಎನ್ನ ಸಿರವೇ ಎನ್ನ ಮಣ್ಣಿನ ಕಳಶವಯ್ಯ, ನಾನೇನೋ ಮಾಡಲಿ ಬಡವನಯ್ಯ. ವೆರಿ ಗುಡ್. ಅಣ್ಣ ಬಸವಣ್ಣನವರು ಹೇಳಿದಂತ ವಚನ ನೋಡಿ. ಕಲ್ಲೇನು ಕಳ್ಳಗಂಜಿ ಕಾಡು ಹೊಕ್ಕರೆ ಹುಲಿ ತಿನ್ನದ ಬಿಡದೇನಯ್ಯ, ಹುಲಿಗಂಜಿ ಹುತ್ತು ಹೊಕ್ಕರೆ ಶರ್ಪ ಕಚ್ಚದ ಬಿಡದೇನಯ್ಯ, ಕಾಲಕಂಜಿ ಭಕ್ತನಾದರೆ ಕರ್ಮ ತಿನ್ನದ ಬಿಡದೇನಯ್ಯ, ಇಂಥ ಹೇಸಿ ಡಾಂಬಿಕೆಗೆ ಶಿವೋಲಿ ಎಂದರೆ ಎಂತೂ ಒಲಿಯುವನಯ್ಯ ಕೂಡಲ ಸಂಗಮ ದೇವ. ಈ ಮಾತನ್ನು ಹೇಳಿದವರು ಯಾರು? ವೆರಿ ಗುಡ್. 98%. ಈ ತರ ನಿಮ್ ಎಕ್ಸಾಮ್ ಕ್ವಶನ್ ಬರ್ಬೇಕು, ಬಹಳ ಖುಷಿಯಿಂದ ಆನ್ಸರ್ ಮಾಡ್ತೀನಿ. ತಂದೆ ನೀನು, ತಾಯಿ ನೀನು, ಬಂಧು ನೀನು, ಬಳಗ ನೀನು, ನೀನಿಲ್ಲದೆ ಮತ್ತೆ ಯಾರಿಲ್ಲ. ಆ ಕಡೆ ವಚನ ಇರ್ತದ, ಆ ಕ್ವಶನ್ ಪೇಪರ್ ನೋಡಿ ದೇವ್ರ ನೀನೇ ನಮಗ್ ತಂದೆ ತಾಯಿ ಇದ್ದಂಗ. ಇದೊಂದ್ ಸರಿ ಒಟ್ಟು ಹೊಲ್ದು ಬಿಡು. ಅದ್ವೈತ ಸಿದ್ಧಾಂತವನ್ನು ಮಂಡಿಸಿದವರು ಯಾರು? ಅದ್ವೈತ ಸಿದ್ಧಾಂತವನ್ನು ಮಂಡಿಸಿದವರು ಯಾರು? ಅದ್ವೈತ ಸಿದ್ಧಾಂತವನ್ನ ಮಂಡಿಸಿದವರು ಯಾರು? ಮಧ್ವ ಅಂದ್ರ ದ್ವೈತ, ಮಧ್ವ ದ್ವೈತ ಅಂತ ನೆನಪಿಡಿ. ಮಧ್ವ ದ್ವೈತ. ಅದ್ವೈತ ಅಂದ್ರ ಶಂಕರ. ಅದ್ವೈತ ಸಿದ್ಧಾಂತವನ್ನು ಮಂಡಿಸಿದವರು ಯಾರಂದ್ರ ಶಂಕರಾಚಾರ್ಯರು. ದ್ವೈತ ಸಿದ್ಧಾಂತವನ್ನು ಮಂಡಿಸಿದವರು ಯಾರಂದ್ರ ಮಧ್ವಾಚಾರ್ಯರು. ಓಕೆ. ಮತ್ತೆ ನಿಮ್ಮ